ಕೆಲಸ ಮಾಡ್ತಾ ಇದ್ದವನು. ಗುಬ್ಬಿ ಕಂಪನಿಯ ಅನ್ನ ಊಟ ಮಾಡಿದ್ದು ಪುಣ್ಯದ ಫಲವೋ ಏನೋ, ತನ್ಮೂಲಕ ರಾಜ್ಕುಮಾರ್ ಅವರು ಪರಿಚಯವಾಗಿ ಅವರು ಕೂಡ ಹಳೆಯ ನೆನಪುಗಳನ್ನ ಅಥವಾ ಸಂಬಂಧಗಳನ್ನ ಕೆದಕೊಂಡೋ ಏನೋ. ಗುಬ್ಬಿ ಕಂಪನಿ ಬಿಟ್ಟು ಬಂದ್ಮೇಲೆ ಏನ್ ಮಾಡಿದೆ ನಾನು ಅಂತಂದ್ರೆ ಹೋಟೆಲ್ ಕೆಲಸಕ್ಕೆ ಸೇರ್ಕೊಂಡಿದ್ದೆ. ಆದ್ರೆ ಹೋಟೆಲ್ ಕೆಲಸ ಕೂಡ ರಾತ್ರಿ ಪಾಳಿ ಕೊಟ್ಟಿದ್ದಕ್ಕೆ ರಾತ್ರಿ ಊಟ ಸಿಗ್ತಿರ್ಲಿಲ್ಲ ನನಗೆ. ಮತ್ತೆ ಹಗಲು ಊಟಕ್ಕೋಸ್ಕರ ಹೋರಾಡ್ಬೇಕಾಗ್ತಿತ್ತು. ರಾತ್ರಿ ಮಾತ್ರ ಡ್ಯೂಟಿ ಮಾಡ್ಕೋತಾ ಇದ್ದೆ. ಆದ್ರೆ ಕಲೆಯ ಹಸಿವು ಮಾತ್ರ ನನಗೆ ಯಾವಾಗ್ಲೂ ಇರೋದು. ಇದ್ದಕ್ಕಿದ್ದಲ್ಲಿ ಹೋಟೆಲ್ ಹೈಲ್ಯಾಂಡ್ಸ್ ಮುಖ ಮಾಡ್ಕೊಂಡು ನಿಂತ್ಕೊಳ್ತಾ ಇದ್ವಿ ಗೇಟಲ್ಲಿ. ಹೈಲ್ಯಾಂಡ್ ಹೋಟೆಲ್ ನಿಂತ್ಕೊಂಡಾಗ ಶ್ರೀಮತಿ ಭಾರತಮ್ಮ ಗುಬ್ಬಿ ಕಂಪನಿಯಲ್ಲಿ ಪಾಠ ಮಾಡ್ತಾ ಇದ್ದ ನಟನ ಕರೀಬೇಕು ಅಂತ ಭಾರತಮ್ಮ ಅವ್ರ ಮೂಲಕ, ಸ್ವರ್ಣಮ್ಮನವ್ರ ಮೂಲಕ ಕರೆದು ನನ್ನ ಹೊಟ್ಟೆ ಹಸು ಮತ್ತು ಕಲೆಯ ಹಸುವನ್ನು ಎರಡಕ್ಕೂ ಆಧಾರವಾಗಿ ನಿಂತ್ಕೊಂಡವರು ಅಣ್ಣ. ಅಲ್ಲಿಂದ ಇಲ್ಲಿವರೆಗೆ ನಾನು ಕನ್ನಡ ಚಿತ್ರರಂಗದಲ್ಲಿ ಒಬ್ಬ ಗುರುತು ಉಳ್ಳ ನಟನಾಗಿ ಇದ್ದೀನಿ ಅಂತ ಒಂದು ಸಮಾಧಾನ ಒಂದ್ ಕಡೆ. ಆದರೆ ನನಗೆ ಈ ಕಾರ್ಯಕ್ರಮವನ್ನ ನನಗೆ ವಿಶೇಷ ನನ್ನ ಜೀವನದಲ್ಲಿ ಅಂತ ನಾನು ತಿಳ್ಕೊಳ್ಳೇಬೇಕು. ಯಾಕೆಂದ್ರೆ ನನಗೆ ಹೆಚ್ಚಿಗೆ ಪ್ರಶಸ್ತಿ ಇಲ್ಲ, ನಾನು ದೊಡ್ಡ ಕಲಾವಿದ ಅಲ್ಲ, ಅಂಥದ್ದು ಏನೂ ಅಲ್ಲ. ನಾನು ನಾಟಕದಲ್ಲಿ ಪಾತ್ರ ಮಾಡ್ತಾ ಇದ್ದವನು. ನಾಟಕದಲ್ಲಿ ಶ್ರೀಮನ್ ಅಣ್ಣಿಗೇರಿ ಅವರ ಗಂಡ ಅಬ್ದುಲ್ ಸಾಹಬ್ ಜೊತೆ ಅವ್ರು ರಾಮ ಆಗಿ ನಾನು ಲಕ್ಷ್ಮಣ್ ಪಾಠ ಮಾಡ್ತಾ ಇದ್ದವನು ಲವಕುಶದಲ್ಲಿ ಗುಬ್ಬಿ ಕಂಪನಿಯಲ್ಲಿ. ಆ ಎಲ್ಲ ನೆನಪುಗಳು ಇದೆ. ಅವ್ರು ಬಸವೇಶ್ವರ, ಅವರು ಯಡಿಯೂರು ಸಿದ್ಧಲಿಂಗೇಶ್ವರ ಮಾಡಿದ್ರೆ ನಾನು ಬೋಳು ಬಸವಾರನ ಪಾತ್ರ ಅವ್ರ ಶಿಷ್ಯನ ರೋಲ್ ಮಾಡ್ತಾ ಇದ್ದೆ. ಇದೆಲ್ಲವೂ ಆದ್ಮೇಲೆ ಬಬ್ರುವಾಹದ ಮೂಲಕ ನನಗೆ ಕನ್ನಡ ಚಿತ್ರರಂಗಕ್ಕೆ ನಾನು ಬಂದ್ಮೇಲೆ, ಆ ದಾರಿಯನ್ನು ಕಂಡ್ಕೊಂಡ್ಮೇಲೆ ನನಗೆ ಪ್ರಾಯ ಅನ್ನೋ ಒಂದು ಪಿಕ್ಚರ್ ಸಿಕ್ತು ನಾಗಾಭರಣ ಅವ್ರದ್ದು. ಅದ್ರ ನಿರ್ಮಾಪಕರು ವರದಪ್ಪಣ್ಣ ಕೂಡ, ಪಾರ್ಟ್ನರ್ ಅವರು. ನೇರವಾಗಿ ಇಲ್ಲಿಗೆ ಬಂದ್ಬಿಡ್ತೇನೆ. ಯಾಕೆಂದ್ರೆ ಆ ಚಿತ್ರ ವರದಪ್ಪಣ್ಣ ಅಲ್ಲೇ ನಿಂತ್ಕೊಂಡೇ ಇರೋರು. ಯಾಕೆಂದ್ರೆ ನಾನು ಅವ್ರನ್ನ ದೂರಿಂದ ತಗೊಂಡು ನೋಡಿ ಅಭ್ಯಾಸ ಇತ್ತ ಬಿಟ್ಟರು ಅಷ್ಟು ಹತ್ತಿರಿಂದ ನಾನು ನೋಡ್ದವನಲ್ಲ, ನಾನು ಮಾತಾಡ್ದವನು ಅಲ್ಲ ಅವ್ರ ಜೊತೆಗೆ. ಆದರೆ ನನ್ನ ಬೆನ್ನು ತಟ್ಟಿ ಅವ್ರ ನಿರ್ಮಾಪಕರು ನನ್ನ ಪ್ರತಿಯೊಂದು ಶಾರ್ಟ್ಗೂ ಕೂಡ ಪ್ರಾಯದಲ್ಲಿ ಅವ್ರು ನನ್ನ ನೋಡ್ಕೊಂಡೇ ಇರೋರು. ನನ್ನ ನೋಡಿಕೊಂಡು ಟೇಕ್ ಓಕೆ ಆದರೆ ಹಿಂಗನ್ನೋರು. ಪ್ರತಿ ಶಾರ್ಟ್ ಆದಮೇಲೆ ನಾಗಾಭರಣ ಕೂಡ ಓಕೆ ಅಂತಿರ್ಲಿಲ್ಲ, ವರದಪ್ಪಣ್ಣವ್ರ ಮುಖ ನೋಡೋರು. ಅವರು ಹಿಂಗಂದ್ರೆ ಓಕೆ. ಹೀಗೆ ಒಂದು ತಿಂಗಳ ನಾನು ಅವ್ರ ಜೊತೆ ಕಳೆದಿದ್ದೇನೆ. ಆಮೇಲೆ ಇದ್ದಕ್ಕಿದ್ದಲೇ ನನಗೆ KCN ಗೌಡ್ರ ಆಫೀಸ್ ಅಲ್ಲಿ ಬುರೋ ಬಂತು. ಅಲ್ಲಿ ವರದಪ್ಪಣ್ಣ ನಿಂತ್ಕೊಂಡಿದ್ರು. ಬರಮರಿ ಇಲ್ಲಿ ಭೂಮಿ ತಾಯಾಣೇನು ಇಷ್ಟ ಕಣೆ, ಆ ಹಾಡಿಗೆ ಕಾಸು ಬಿಸಾಕ್ತಾರೆ ಕಣೆ ಯಾವ ಅಭಿಮಾನಿಗಳು, ನಮ್ಮ ಅಣ್ಣವ್ರು ನೋಡಿದ್ಮೇಲೆ ನಿನ್ಗೆ ಕಣೆ ಕಾಸು ಹಾಕಿದ್ದು ಅಂತ ಅಂದ್ರು. ನನ್ನ ಜನ್ಮದಲ್ಲಿ ಅದೊಂದು ದೊಡ್ಡ ವಿಶೇಷ ಅಂತ ಅನಿಸ್ತು. ಅವರ ಆಶೀರ್ವಾದದಿಂದ, ಅವರ ಇದರಿಂದ ನಾನು ಒಂದೊಂದೇ ಚಿತ್ರಗಳಲ್ಲಿ ಪುಟ್ಟಣ್ಣ ಅವರು, ಹುಣಸರವರು, ಶೇಷಾದ್ರಿ ಅವರು, ಅನೇಕ ನಿರ್ಮಾಪಕ ನಿರ್ದೇಶಕರ ಜೊತೆಗೆ ನಾನು ಕೆಲಸ ಮಾಡ್ಕೊಂಡು ಇಲ್ಲಿವರೆಗೂ ಬಂದಿದ್ದೇನೆ. ಆದರೆ ಈ ಬರ್ಗೂರ್ ಮಹಾಶಯರ ಮಾತು, ನಾನು ಅವ್ರ ದೊಡ್ಡ ಅಭಿಮಾನಿ ಸಹ. ಅಂತ ಮಹನೀಯರು ಇವತ್ತು ಈ ಕಾರ್ಯಕ್ರಮ ಮಾಡಿದಾರಲ್ಲ, ಆ ಬರ್ಗೂರ್ ಅಂತ ಮಹನೀಯರು ನಮ್ಮ ಚಿತ್ರರಂಗಕ್ಕೆ ಒಂದು ಬೆನ್ನೆಲುಬು ಅನ್ನೋದನ್ನ ನಾನು ಧೈರ್ಯವಾಗಿ ಹೇಳಬಲ್ಲೆ. ಇವಾಗ ಕೆಲವು ವರ್ಷಗಳ ಹಿಂದೆ GS ಶಿವರುದ್ರಪ್ಪನವರು ಒಂದು ಮಾತು ಹೇಳಿದ್ರು, ರಾಮಕೃಷ್ಣ ನಾನು ಮೆಚ್ಚಿಕೊಂಡ ಕೆಲವೇ ನಟರಲ್ಲಿ ನೀವು ಒಬ್ಬರು ಅಂತ ಒಂದು ಹೇಳಿದ್ರು. ಅದು ನನಗೆ ಕರ್ನಾಟಕದ ಒಂದು ಪ್ರಶಸ್ತಿ. ಆದರೆ ನಾನಪ್ಪ ಸಜ್ಜನ ಉತ್ತಮ ನಟ ಅಂತ ಬರ್ಗೂರು ಅವರು ನನಗೆ ಇವತ್ತು ಸರ್ಟಿಫಿಕೇಟ್ ಕೊಟ್ಟಿದ್ದಾರೆ. 2 ದೊಡ್ಡ ಪ್ರಶಸ್ತಿ ನನಗೆ ಸಿಗದಂಗ ಆಯ್ತು. ಯಾಕೆ ಅವ್ರನ್ನ ನಾನು ಇಷ್ಟೊಂದು ಹಚ್ಕೋತೀನಿ ಅಂತಂದ್ರೆ ಅವರ ಕನ್ನಡದ ಸ್ಫುಟತೆ ಮತ್ತು ಮಾತು, ಅವರ ಆಳ, ಅವರ ಜ್ಞಾನ, ಅವರು ತೋರಿಸುತ್ತಿರುವ ಒಂದು ದಾರಿ. ವರದಪ್ಪನವರಾಗ್ಲಿ, ಅಣ್ಣವರಾಗ್ಲಿ, ಅವರು ನಮ್ಮ ಯುಗ ಪುರುಷರು ಒಪ್ಕೊಳ್ಳೋಣ. ಕನ್ನಡ ಮಹಾಜನತೆ ದೇಶಕ್ಕೆಲ್ಲ ಗೊತ್ತಿದೆ. ಆದರೆ ಇವತ್ತಿನ ಕನ್ನಡ ಚಿತ್ರರಂಗಕ್ಕೆ ಈ ಒಂದು SP ವರದಣ್ಣವರ ಕಾರ್ಯಕ್ರಮದ ಮೂಲಕ
ಬರ್ಗೂರವರು ನಮ್ಮ ಚಿತ್ರರಂಗಕ್ಕೆ ತೋರಿಸ್ತಾ ಇರುವಂಥ ದಾರಿ ಅದು ನಾವೆಲ್ಲರೂ ಮನನ ಮಾಡಬೇಕು, ಅದು ಗಟ್ಟಿಯಾಗಿ ಹಿಡ್ಕೋಬೇಕು, ಅವ್ರ ಮಾರ್ಗದರ್ಶನ ಸದಾ ತಗೋಬೇಕು ಅಂತ ಹಾರೈಸ್ಕೊಂಡು ಇಂಥ ಒಂದು ಕಾರ್ಯಕ್ರಮಕ್ಕೆ ನನ್ನಂಥ ಒಬ್ಬ ಪುಟ್ಟ ನಟ ನಾನು ಕರೆದಿದ್ದಕ್ಕೆ ನಾನು ಸದಾ ಧನ್ಯವಾದ ಹೇಳ್ತೇನೆ. ಮತ್ತೆ ವೇದಿಕೆ ಮೇಲೆ ಶಿವಣ್ಣ ಇದ್ದಾರೆ, ರಾಘಣ್ಣ ಇದ್ದಾರೆ, ವಯಸ್ಸನ್ನು ನನಗಿಂತ ಚಿಕ್ಕವರು, ಚಿಕ್ಕ ವಯಸ್ಸನ್ನು ನಾನು ನೋಡಿದವನು, ಆದರೆ ಇವತ್ತು ದೊಡ್ಡದಾಗಿ ಬೆಳೆದಿದ್ದಾರೆ. ಶಿವಣ್ಣ ನಿರ್ಮಾಪಕರೂ ಆಗಿದ್ದಾರೆ. ನಾನು ಸುಮಾರು 200 ಚಿತ್ರಗಳಲ್ಲಿ ಮುಖ ತೋರಿಸ್ಕೊಂಡ್ಬಿಟ್ಟಿದ್ದೇನೆ. ಪ್ಲೇಬಾಯ್ ಅಂತ ಹೆಸರು ಬಂದಿದೆ ಅಂತ ನನಗೆ ಅದೆಲ್ಲ ಗೊತ್ತಿದೆ ವಿಷಯ. ನನ್ನ ಚಿತ್ರ ಜೀವನದಲ್ಲಿ ಒಂದೇ ಒಂದು ಪುಟ್ಟ ಡೈಲಾಗ್, ಚಿತ್ರ ಶಿವಣ್ಣ ಬೇಜಾರು ಮಾಡ್ಕೊಂಡು ಹೇಳ್ಬಿಡ್ತೀನಿ, ಒಂದು ಪುಟ್ಟ ಡೈಲಾಗ್. ಅವ್ರದ್ದೊಂದು ಸಿನಿಮಾ ಇತ್ತು ಮೊನ್ನೆ, ಅದು ಬಬ್ಬಾರ್ ಅಂತ ಒಂದು ಪಿಕ್ಚರ್ ಹೆಸರು, ಅವ್ರ ಪ್ರೊಡಕ್ಷನ್ನಲ್ಲಿ ನಡೀತಾ ಇದೆ. ಒಂದು ಪುಟ್ಟ ಡೈಲಾಗ್ ಇರುವಂಥ ಒಂದು ಸಣ್ಣ ಪಾತ್ರವನ್ನು ನನಗೆ ಕೊಟ್ಟರು ಅವರು. ಆ ಚಿತ್ರ ನಾನು 1 ಗಂಟೆ ಒಳಗೆ ಆ ಶೂಟಿಂಗ್ ಮುಗಿದೋಯ್ತು. ನನಗೆ ನಾನು ಮನೆ ಬಂದ್ಬಿಟ್ಟೆ. ನನಗೆ ಅವರು ನಾನು ಹೇಗೆ ತಗೊಳ್ತೀರ, ರೆಮ್ಯುನರೇಷನ್ ಹೇಗೆ ತಗೊಳ್ಳೋದು, ಏನು ಕೇಳೋದು, ನಾನು ಕೇಳೋದಿಲ್ಲ. ಅಯ್ಯೋ ಬೇಡ, ನನಗೆ ಅದು ಆ ಋಣ ನಾನು ಯಾವಾಗ ತೀರಿಸೋದು, ರಾಜ್ಕುಮಾರ್ ಅವರು ನನ್ನ ಮೇಲೆ ಇಟ್ಟು ಋಣ ನಾನು ಯಾವಾಗ ತೀರಿಸೋದು ಅಂತ ತಲೆಯಲ್ಲೇ ಇದ್ದೀನಿ. ಕಾರ್ ಬಂತು, ನಾನು ಬೆಲ್ ಆಯಿತು, ನೋಡ್ತೀನಿ 50,000 3 ಕಟ್ಟು 1.5 ಲಕ್ಷ ರೂಪಾಯಿ ಕೊಟ್ಟಿದ್ದ. ಒಂದು ಅರ್ಧ ಗಂಟೆ ಇಲ್ಲ ನನ್ನ ಶೂಟಿಂಗ್. ನನ್ನ ಚಿತ್ರರಂಗದಲ್ಲಿ ಆ ರೆಮ್ಯುನರೇಷನ್ ನಾನು ಇದುವರೆಗೂ ತಗೊಂಡಿಲ್ಲ, ರೆಕಾರ್ಡ್ ಬ್ರೇಕ್. ಯಾಕೆ ಶಿವಣ್ಣ ಇದೆಲ್ಲ ಮಾಡಿದ್ರಿ ನೀವು ನನಗೆ ಅಂದರೆ ಅವ್ರು ಹೇಳಿದ್ದು ಗೌರವ. ರಾಮಕೃಷ್ಣ ನಿಮ್ಮ ಮೇಲಿಟ್ಟು ಗೌರವ ಅಂತಂದ್ರು. ನಾನು ಇನ್ನೇನು ಹೇಳಲಿಲ್ಲ. ನನ್ನ ಪ್ರಥಮ ಚಿತ್ರದಲ್ಲಿ ಬಬ್ರುವಾರದಲ್ಲಿ ನಾನು ಹೇಳಿದ್ದು ಕಲ್ಯಾಣ ಮಸ್ತು ಅಂತ 3 ಸಲ ಹೇಳಿದ್ದೀನಿ ಅವತ್ತಿನ ದಿನದಲ್ಲಿ. ಅದೇ ಕಲ್ಯಾಣ ಮಸ್ತುನ ಅವರಿಗೂ ಅವರ ಕುಟುಂಬಕ್ಕೂ ಎಲ್ಲ ಕಲ್ಯಾಣ ಮಸ್ತು ಅಂತ ಹೇಳ್ತೇನೆ. 2ನೇ ಕಲ್ಯಾಣ ಮಸ್ತು ಕನ್ನಡ ಚಿತ್ರರಂಗಕ್ಕೆ ಹೇಳ್ತೇನೆ. 3ನೇ ಕಲ್ಯಾಣ ಮಸ್ತು ಬರ್ಗೂರವರ ಟ್ರೂಪಿಗೆ ಹೇಳ್ತೇನೆ. ನಮಸ್ತೆ.